ಇವಾಗಿರೋವಂಥ ಬೋಧನೆಗಳಲ್ಲಿ ಒಂದು ಭಯಂಕರವಾದ ಬೋಧನೆ ಐತಿ. ಯಾವುದು ಗೊತ್ತಾ? ವಿಶ್ರಾಂತಿ ದಿನ ನಾವು ಪಾಟಿಸ್ಬೇಕು, ಸಬ್ಬತ್ ದಿನ ನಾವು ಆಚರಿಸ್ಬೇಕು. ಯಾಕಂದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ಗಳು ವಿಶ್ರಾಂತಿ ದಿನ ನಾವು ಪಾಟಿಸ್ಬೇಕು, ವಿಶ್ರಾಂತಿ ದಿನ ನಾವು ಪಾಟಿಸ್ತಿಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ. ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಇವಾಗ ಕೂಡ ಆ ಚರ್ಚ್ಗಳಿಗೆ ಹೋಗೋರು ಎಷ್ಟೋ ಜನ ಅದಾರ. ಹೆಂಗೆ ಹೋಗ್ತಾರೆ ಮತ್ತೆ? ಬಟ್ ಅವ್ರು ಹೆಂಗೆ ಬೋಧಿಸ್ತಾರೆ ಹೇಳು? ಅವ್ರ ಬೋಧನೆಗಳು ನೋಡಿದ್ರೆ ಅವ್ರು ಹೇಳ್ತಾರೆ ಸತ್ಯ ನನಗೆ. ಮಿಗತಾ ಚರ್ಚ್ಗಳೆಲ್ಲ ಹೇಳ್ತಿರೋದು ಸುಳ್ಳು, ದುರ್ಬೋಧ. ನಾವೇನು ಸೆವೆಂತ್ ಡೇ ಅಡ್ವೆಂಚರ್ಸ್ ನಾವೇನು ಮಾಡ್ತಿದ್ದೀವಲ್ಲ, ನಾವೇನು ಆರಾಧಿಸ್ತಿದ್ದೀವಲ್ಲ, ಈ ವಿಶ್ರಾಂತಿ ದಿನ ನಾವೇನು ಪಾಟಿಸ್ತಿದ್ದೀವಲ್ಲ, ಇದೇ ದೇವ್ರಿಗೆ ಮೆಚ್ಚಕಾದದ್ದು, ಇದೇ ಬೈಬಲ್ ಬೋಧ. ಅವನ್ನೆಲ್ಲ ಕೇಳಿದಾಗ ಪ್ರಜೆಗಳು ಏನಾಗ್ತಿತ್ತಲ್ಲ, ಹೌದಲ್ಲ, ಸತ್ಯ ಅಲ್ಲ, ವಾಕ್ಯ ತೋರಿಸ್ತಾರ, ವಾಕ್ಯ ಪ್ರಕಾರ ಹೇಳ್ತದಾರ. ಅವನ್ ಆ ರೀತಿ ನಂಬಿನೇ ಮತ್ತೆ ಹೋಗ್ತಿರೋದ. ಸುಮ್ಸುಮ್ಮನೆ ಹೋಗ್ತಾರ? ಅಷ್ಟು ಮಂದಿ ಸುಮ್ಸುಮ್ಮನೆ ಹೋಗ್ತಾರಂದ್ರೆ ಆ ವಾಕ್ಯನವರು ನಂಬ್ಯಾರ, ಆ ವಾಕ್ಯನವ್ರು ವಿಶ್ವಸಿಸ್ಯಾರ, ಈ ವಾಕ್ಯ ನಿಜ ಅಂತೇಳಿ ಅವರು ಅನ್ಕೊಂಡಾರ. ಅವ್ರನ್ನ ಆ ರೀತಿ ಭ್ರಮೆ ಪಡಿಸ್ಯಾರ. ಬೋಧಕರೇ ಭ್ರಮ ಹೋಗ್ಯಾರ. ಯಾಕಂದ್ರೆ ಅಪವಾದಿ ಕೈಯಲ್ಲಿ ಬೋಧಕರೇ ಭ್ರಮ ಹೋಗ್ಯಾರ. ಆ ಬೋಧಕರಲ್ಲಿದ್ದ ವಿಶ್ವಾಸಗಳು ಕೂಡ ದಾರಿ ತಪ್ಪ. ಅದಕ್ಕೆ ಅಪವಾದಿ ಏನು ಮಾಡ್ತಾನ? ಅಂತ್ಯ ದಿನಗಳಾಗ ಸಂಘದಲ್ಲೇ ಒಂದು ಸಂಘದಲ್ಲಿ ದೂರಿ ಯಾರು ನೋಡಿತಾನಂದ್ರೆ ವಿಶ್ವಾಸಗಳು ಹೊಡೋದೆಲ್ಲ ಡೈರೆಕ್ಟ್ ಸೇವಕನ ಹೊಡಿಬೇಕ. ಸೇವಕನ ದಾರಿ ತಪ್ಪಿಸಿವಂದ್ರೆ, ಸೇವಕನ ಆ ಒಂದು ದಾರಿನ ಮರಳಿಸಿವಂದ್ರೆ ಇನ್ನು ಟೋಟಲ್ ಮಂದೆ ಎಲ್ಲ ದಾರಿ ತಪ್ಪಂತ ಅವನಿಗೆ ಗೊತ್ತು. ಅದಕ್ಕೆ ಸೇವಕನಲ್ಲೇ ಸರಿಯಾದ ಆಲೋಚನೆ ಇಲ್ದಂಗ, ಸರಿಯಾದ ವಾಕ್ಯ ಜ್ಞಾನ ಇಲ್ದಂಗ, ಸರಿಯಾದ ಪರಿಶುದ್ಧಾತ್ಮ ನಡಿಪಿಂಪು ಇಲ್ದಂಗ, ತನ್ನ ಜ್ಞಾನ, ತನ್ನ ಆಲೋಚನೆ, ತನ್ನ ಒಂದು ಸಿದ್ಧಾಂತಗಳು ಮಾಡಿಕೊಂಡು ಅವನು ಅದನ್ನೇ ನಿಜ ಅನ್ಕೊಂಡಂಗ ಅಪವಾದಿ ಮಾಡಿ ಏನು ಮಾಡ್ತಾನ? ಸೇವಕನ ಹೊಡೆದಾನಂದ್ರೆ ಟೋಟಲ್ ಸಂಘ ಎಲ್ಲ ಚದರದು. ಅದಕ್ಕೆ ಈ ಸೆವೆಂತ್ ಡೇ ಅಡ್ವೆಸ್ಟ್ಗಳು ಏನು ಮಾಡ್ತಾರಂದರೆ, ಶನಿವಾರ ಅನ್ನೋದು ನಮಗೆ ಪ್ರಾಮುಖ್ಯವಾದದ್ದು. ಆ ದಿನ ನಾವು ಆಚರಿಸ್ಬೇಕು, ಸಬ್ಬತ್ ದಿನ ನಾವು ಆಚರಿಸ್ಬೇಕು. ಎದಕ್ಕಂದರೆ ದೇವರು ನಮಗೆ ಮಾಡಿರುವಂಥದ್ದು ಒಂದು ನಿಬಂಧನೆ. ಅದು ನೋಡ್ರಿ ಏನಂತ ಹೇಳೋಣ ದೇವರು. ವಿಮೋಚನ ಕಾಂಡ 31ನೇ ಅಧ್ಯಾಯ 13ನೇ ವಚನ. ಯೆಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾಗಿದ್ದೇನೆಂದರೆ, ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು. ನಿಮ್ಮನ್ನು ದೈವ ಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳಿದುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ನಿಮ್ಮ ಸಂತತಿಯವರಿಗೂ ಇರುವ ಏನಂತ ಗುರುತು? ಏನು ಗುರುತು? ಸಬ್ಬತ್ ದಿನ ನೀವು ಆಚರಿಸ್ಬೇಕು, ಸಬ್ಬತ್ ದಿನ ನೀವು ಪಾಟಿಸ್ಬೇಕು. ವಾರೆಲ್ಲ ಕೆಲಸ ಮಾಡ್ರಿ, ನನಗೆ ವಾರದಾಗ ಒಂದಿನ ನೀವು ಸಬ್ಬತ್ ಆಚರಿಸ್ಬೇಕು. ಆ ದಿನ ನೀವು ಏನು ಕೆಲಸ ಮಾಡಬಾರ್ದು, ಏನು ನೀವು ವ್ಯವಹಾರ ಮಾಡಬಾರ್ದು. ನೀವು ನನಗೆ ಸಮಯ ಕೊಡಬೇಕು, ನೀವು ನನ್ನ ಆರಾಧಿಸ್ಬೇಕು, ನೀವು ನನ್ನ ಮಹಿಮೆ ಪಡಿಸ್ಬೇಕು ಅಂಥೇಳಿ ದೇವ್ರ ಹತ್ರ ನಿಬಂಧನೆ ಮಾಡ್ಕೋಣ. ಇದೊಂದೇ ಅಲ್ಲ, 10 ಆಜ್ಞೆದಲ್ಲೂ ಕೂಡ ದೇವರು ಆ 10 ಆಜ್ಞೆದಲ್ಲಿ ಒಂದು ಆಜ್ಞೆ ಕೂಡ ಸಬ್ಬತ್ ದಿನ ನೀವು ಆಚರಿಸ್ಬೇಕಂತಲೇ ಹೇಳೋಣ. ಇವ್ರಿಗೆ ಅಲ್ಲಿ ನಿಬಂಧನೆ ಮಾಡ್ಕೊಳೋಕೆ ಕೂಡ ಅದನ್ನೇ ಹೇಳೋಣ. ಏನಂತ ಹೇಳೋಣ? ನೀವು ಎಲ್ಲ ಹೇಳೋಣ, ನೀವು ನನ್ನನ್ನು ಆರಾಧಿಸ್ಬೇಕು, ಬೇರೆ ದೇವ್ರನ್ನ ಆರಾಧಿಸ್ಬಾರ್ದು, ನಿನ್ನ ತಂದೆ ತಾಯಿಗಳು ಸನ್ಮಾನಿಸ್ಬೇಕು, ಆ ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಇವೆಲ್ಲ ಹೇಳ್ಕಂತ ಬಂದು ಸಬ್ಬತ್ ದಿನ ಕೂಡ ನೀವು ಆಚರಿಸ್ಬೇಕಂತ ಹೇಳೋಣ. ಆದ ಕಾರಣ 14ನೇ ವಚನದ ಒಂದು ಮಾತು ಹೇಳ್ತಾರೆ, 31:14. ಆದ ಕಾರಣ ನೀವು ಸಬ್ಬತ್ ದಿನವನ್ನು ದೇವರ ದಿನವೆಂದು ಭಾವಿಸಿ ಆಚರಿಸಬೇಕು. ದೇವರ ದಿನ ಎಂದು ನೀವು ಭಾವಿಸಿ ಆಚರಿಸಬೇಕು. ಇವಾಗ ಅದನ್ನ ಏನಂತ ಹೇಳ್ತಾರ? ಸಬ್ಬತ್ ದಿನವನ್ನು ನಾವು ಏನ್ ದಿನ ಅಂತ ಆಚರಿಸ್ಬೇಕಂತ? ದೇವರ ದಿನವೆಂದು ನಾವು ಭಾವಿಸಿ ಆಚರಿಸ್ಬೇಕಲ್ಲ. ಮತ್ತೆ ಸಬ್ಬತ್ ದಿನ ನಾವು ಆಚರಿಸ್ಬೇಡ ಅಂತ ಹೇಳ್ತಾರಲ್ಲ ಇವರು. ಹಂಗೆ ಹೇಳ್ತಾರ? ಅದನ್ನ ದೇವರ ದಿನ ಅಂತ ಹೇಳಿ ದೇವರೇ ಹೇಳ್ತಾನಲ್ಲ, ಅದನ್ನು ಅಪರಿಶುದ್ಧವೆಂದು ಎಣಿಸಿ ನಡೆದವನಿಗೆ ಮರಣ ಶಿಕ್ಷೆ ಆಗಬೇಕು. ಏನಂತ? ಅದು ಅಪರಿಶುದ್ಧ ಅಂತೇಳಿ ಯಾರು ಎಣಿಸ್ತಾರ ಅವ್ರಿಗೆ ಏನಾಗ್ತಂತ? ಮರಣ ಶಿಕ್ಷೆ ಆಗ್ತದಂತ. ಆ ದಿನದಲ್ಲಿ ಕೆಲಸವೇನಾದರೂ ಮಾಡುವವನು ತನ್ನ ಕುಲದಿಂದ ತನ್ನ ಕುಲದಿಂದ ಏನಾಗಬೇಕು? ಅವನು ತೆಗೆದು ಹಾಕಲ್ಪಡಬೇಕು. ಹಂಗಂದ್ರೆ ಏನಂತ ಇವರು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಈ ರೀತಿ ದೇವರು ಏನಂತ ಹೇಳೋಣ? ಅದು ನನ್ನ ದಿನ, ದೇವರ ದಿನ ಅಂತ ಹೇಳೋಣ. ಸಬ್ಬತ್ ದಿನ ನಾವು ಆಚರಿಸ್ಬೇಕು. ಆಚರಿಸಿಲ್ಲ ಅಂದ್ರೆ ಏನಾಗ್ತದಂದ್ರೆ ಕೂಡಲಿಂದ ತೆಗೆದು ಹಾಕಲ್ಪಡ್ತಾನ. ಅಂದ್ರೆ ನೀವು ರಕ್ಷಣೆಯಿಂದ ನೀವು ದೂರ ಹೋಗ್ತೀರಿ.
ನಿಮ್ಮ ರಕ್ಷಣೆ ನೀವು ಕಳ್ಕೊಂತೀರಿ. ಸಬ್ಬತ್ ದಿನ ಶನಿವಾರ ಆಚರಿಸ್ಬೇಕು. ಅದು ಆಚರಿಸಿಲ್ಲ ಅಂದರೆ ಏನಾಗ್ತೀರ ಅಂದರೆ ನೀವು ರಕ್ಷಣೆ ನೀವು ಕಳ್ಕೊಂತೀರಿ ಅಂತ ಹೇಳ್ತಾರೆ. ಇದೇ ಅವ್ರು ಬೋಧಿಸೋದು. 10 ಆಜ್ಞೆಗಳಾಗ ಒಂದು ಆಜ್ಞೆ ಅದು ಸಬ್ಬತ್ ದಿನ ಆಚರಿಸ್ಬೇಕಂತ ಐತೆ. ದೇವ್ರು ನನ್ನ ಬಿಟ್ಟು ಬೇರೆ ಆರಾಧಿಸ್ಬೇಡ ಅಂತ ಹೇಳೋಣ. ಆ ಆಜ್ಞೆ ನಾವು ಯಾವಾಗ ಪಾಠಿಸ್ತಿದ್ವೋ ಇಲ್ಲ. ದೇವ್ರನ್ನ ಬಿಟ್ಟು ನಾವು ಬೇರೆ ಯಾರು ಆರಾಧಿಸ್ಬಾರ್ದು. ತಂದೆ ತಾಯಿಗಳನ್ನ ನೀವು ಸನ್ಮಾನಿಸ್ಬೇಕಂತ ಹೇಳೋಣ. ಅದ್ರಾಗ ಇವಾಗ ನಾವು ತಂದೆ ತಾಯಿನ ಸನ್ಮಾನಿಸ್ತಾ ಇದೀವಿ. ವ್ಯಭಿಚಾರ ಮಾಡಬೇಡ ಅಂತ ಅವಾಗ ಹೇಳೋಣ. ಇವಾಗ ಕೂಡ ನಾವು ವ್ಯಭಿಚಾರ ಮಾಡಬಾರ್ದು ಅಂತೇಳಿ ನಾವು ಅದನ್ನು ಪಾಟಿಸ್ತಾ ಇದ್ವಿ. ಕಳ್ತನ ಮಾಡಬೇಡ ಅಂತ ಅವಾಗೂ ಹೇಳೋಣ ಆಜ್ಞೆದಲ್ಲಿ. ಇವಾಗ ಕೂಡ ನಾವು ಕಳ್ತನ ಮಾಡಬಾರ್ದು ಅಂತಲೇ ಹೇಳಿ 9 ಆಜ್ಞೆದಲ್ಲಿ 9 ಆಜ್ಞೆ ನಾವು ಪಾಟಿಸ್ತಾ ಇದೀವಿ. 10 ಆಜ್ಞೆ ನೀವು ಎದಕ್ಕೆ ಪಾಟಿಸ್ಬಾರ್ದು? ಅದನ್ನ ಪಾಟಿಸ್ತಾ ಇದೀವಲ್ಲ. ಮತ್ತೆ ಈ ಆಜ್ಞೆ ಎದಕ್ಕೆ ಪಾಟಿಸ್ಬೇಡ ಅಂತ ಹೇಳ್ತಾರೆ ನೀವು? ಇಲ್ಲಿ ದೇವ್ರ ಏನಂತ ಹೇಳ್ತಾನೆ, ಆ ದಿನ ದೇವರ ದಿನ ಅಂತ ಹೇಳಿ ಹೇಳೋಣಲ್ಲ. ಅಂದ್ರೆ ಅವೆಲ್ಲ ಪಾಟಿಸ್ಬೇಕು, ಇದು ಮಾತ್ರ ಪಾಟಿಸ್ಬಾರ್ದ? ಇದು ಸುಳ್ಳು ಬೋಧನೆ ಅಲ್ಲ. ಅವ್ರು ಬೋಧಿಸ್ತಿರೋದು ಅಸತ್ಯ ಅಲ್ಲ. ಅವ್ರ ಇಷ್ಟಾನುಸಾರ ಅವ್ರು ಬೋಧಿಸ್ತಿದಾರಲ್ಲ. ಅದರಿಂದ ಏನಾಗ್ತದಂದ್ರೆ ನಾವು ರಕ್ಷಣೆಯಲ್ಲಿ ನಾವು ಇರೋದಿಲ್ಲ. ರಕ್ಷಣೆನ ನಾವು ಕಳ್ಕೊಂತೀವಿ. ದೇವರಿಗೆ ಸ್ಪಷ್ಟವಾಗಿ ಹೇಳ್ತದನ್ನ ದೇವರ ದಿನ ಅಂತ ಭಾವಿಸಿ ನೀವು ಆಚರಿಸ್ಬೇಕಂತ ಹೇಳೋಣ. ಅದು ನಾನು ನಿಮಗೆ ಮಾಡ್ಕೊತೀರ ನನ್ನ ನಿಬಂಧನೆ. ಅದು ನೀವು ಅದನ್ನ ಮಾಡ್ಕೊಂಡಿಲ್ಲ ಅಂದರೆ ನೀವು ಅದರಾಗಿದ್ದ ನಾನು ಕಿತ್ತು ಹೋಗಿದ್ದಾನೆ ಅಂತ ಹೇಳೋಣ. ನಾವು ಒಂದು ಸಬ್ಬತ್ ದಿನ ಆಚರಿಸಿಲ್ಲ ಅಂದರೆ ನಮ್ಮನ್ನು ದೇವ್ರು ಕಿತ್ತು ಹೋಗಿದ್ದಾನ. ಇವೆಲ್ಲ ಹೇಳ್ತಾರೆ ನಮ್ಮ ಮಾತು. ಮತ್ತೆ ನಾವು ಇದನ್ನ ಹೆಂಗ ನಾವು ನೋಡ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಈ ಹಳೆ ಒಡಂಬಡಿಕೆಯಲ್ಲಿದ್ದ ನಾವು ಹೊಸ ಒಡಂಬಡಿಕೆನ ನಾವು ಏನನ್ನ ತಗೋಬೇಕು ಅಂತಂದ್ರೆ ಅಲ್ಲಿ ಫಸ್ಟ್ ಏನಾಗಿರ್ಬೇಕು ಗೊತ್ತಾ? ಯೇಸು ಸ್ವಾಮಿ ನಮಗೆ ಅದು ಹೇಳಿರ್ಬೇಕು. ಏನ ಯೇಸು ಸ್ವಾಮಿ ನಮಗೆ ಅದು ಹೇಳಿರ್ಬೇಕು. ಇದು ಪಾಟಿಸ್ಬೇಕಂತ ಯೇಸು ಸ್ವಾಮಿ ನಮ್ಗೆ ಹೇಳಿರ್ಬೇಕು. ಯೇಸು ಸ್ವಾಮಿ ಶಿಷ್ಯರು ಅದನ್ನು ಪಾಟಿಸಿರ್ಬೇಕು. ಅಪೊಸ್ತಲರು ಅದನ್ನು ಪಾಟಿಸಿರ್ಬೇಕು. ನಾವು ಏನೇ ಸಿದ್ಧಾಂತ ಮಾಡ್ಬೇಕಂದ್ರೆ, ಏನೇ ಸಿದ್ಧಾಂತ ನಾವು ತಗೋಬೇಕು ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿದ್ದ ನಾವು ಏನನ್ನು ತಗೋಬೇಕು ಅಂದ್ರೆ ಯೇಸು ಸ್ವಾಮಿ ಅದನ್ನ ಪಾಟಿಸಿರ್ಬೇಕು. ಆ ಯೇಸು ಸ್ವಾಮಿ ಅದನ್ನೇ ತನ್ನ ಶಿಷ್ಯರಿಗೆ ಕಲಿಸಿರ್ಬೇಕು. ಆ ಶಿಷ್ಯರು ಕೂಡ ಅದನ್ನ ಪಾಟಿಸಿರ್ಬೇಕು. ಅವಾಗ ಅದನ್ನ ನಾವು ಸಿದ್ಧಾಂತವಾಗಿ ತಗೋಬೇಕು. ಅರ್ಥ ಆಗತ್ತ ನನ್ನ ಪಾಯಿಂಟ್? ಈಗ ಯೇಸು ಸ್ವಾಮಿ ಏನು ಮಾಡೋಣ? ಯೇಸು ಸ್ವಾಮಿ ಫಸ್ಟು ಏನು ಮಾಡೋಣ? ಯೇಸು ಸ್ವಾಮಿ ಅದನ್ನು ಪಾಟಿಸೋಣ ಇಲ್ಲ. ಯೇಸು ಸ್ವಾಮಿ ಅದ್ರ ಪ್ರಕಾರ ನಡೆದಾನ ಇಲ್ಲ. ನಾವು ಫಸ್ಟ್ ಪರಿಶೀಲನೆ ಮಾಡೋಣ. ಪರಿಶೀಲನೆ ಮಾಡಿದ್ರೆ ನಮಗೊಂದು ಕ್ಲಾರಿಟಿ ಬರ್ತದೆ. ಇವ್ರು ಹೇಳ್ತಿರೋದು ಸತ್ಯನಾ ಅಸತ್ಯನಾ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡ್ರಿ, ಅಕಸ್ಮಾತ್ ಅಲ್ಲಿ ಯೇಸು ಸ್ವಾಮಿ ಪಾಟಿಸಿಲ್ಲ, ಯೇಸು ಸ್ವಾಮಿ ಶಿಷ್ಯರು ಅದನ್ನು ಪಾಟಿಸಿಲ್ಲ ಅಂತಂದರೆ ಅದನ್ನು ನಾವು ಪಾಟಿಸೋದು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನೋಡ್ರಿ, ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಾನು ನಿಮಗೆ. ಏನು ಗೊತ್ತಾ? ಈ ಹಳೆ ಒಡಂಬಡಿಕೆ ನನಗೇನು ಆಜ್ಞೆಗಳು ದೇವರು ಕೊಟ್ಟಿರ್ತಾನಲ್ಲ, ಬರೆಸಿರ್ತಾನಲ್ಲ, ಇವು ಒಂದು ಕಾಲದವರೆಗೆ ಇರ್ತಾವಂತ. ಒಂದು ಕಾಲ ಬರೋವರೆಗೂ. ಯಾವಾಗದು? ತಿದ್ದುಪಾಟು ಕಾಲ ಬರ್ತದಂತ. ಅಂದರೆ ಎಲ್ಲನೂ ಸರಿಪಡಿಸೋ ಕಾಲ ಬರ್ತದಂತ. ಆ ಸರಿಪಡಿಸೋ ಕಾಲ ಬರೋವರೆಗೂ ಇದನ್ನು ನಾವು ಪಾಟಿಸ್ಬೇಕಂತ. ಆ ಸರಿಪಡಿಸೋ ಕಾಲ ಬಂದಾಗ ನಾವೇನು ಮಾಡ್ಬೇಕಂತ ಅದನ್ನು ಪಾಟಿಸೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಎಬ್ರಿ ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾನೆ. ಎಬ್ರಿ ಪತ್ರಿಕೆ 9ನೇ ಅಧ್ಯಾಯ 9:9 ಓದ್ರಿ. ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಣ ಅರ್ಥವನ್ನು ಸೂಚಿಸುತ್ತದೆ. ಗುಡಾರವು ಯಾವ ಗುಡಾರವು? ಆ ಪ್ರತ್ಯಕ್ಷಿತ ಗುಡಾರ. ಪ್ರತ್ಯಕ್ಷಿತ ಗುಡಾರ ಬಗ್ಗೆ ಇಲ್ಲಿ ವಿವರಿಸ್ತಾನ. ಆ ಗುಡಾರವು ಏನಾಗತ್ತೆ ಅಂತ ಈಗಿನ ಕಾಲದವರಿಗೆ ಒಂದು ಒಳಗಿನ ಅರ್ಥ ಸೂಚಿಸಕತ್ತಂತ. ಒಂದು ಮರ್ಮ ಹೇಳಕತ್ತೈತೆ. ಒಂದು ಒಳಗಿನ ಅರ್ಥ ತಿಳ್ಸಕತ್ತೈತೆ. ಆ ಒಂದು ಪ್ರತ್ಯಕ್ಷಿತ ಗುಡಾರ ಏನ್ ತಿಳ್ಸಕತ್ತಪ್ಪ? ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು, ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯು ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅನ್ನಪಾನ ದಿನಗಳು, ಈ ಯಜ್ಞಗಳು, ದೇವಾರಾಧನೆ, ಈ ಮನಸ್ಸಾಕ್ಷಿ ಒಪ್ಪುವಂತೆ ಇವೆಲ್ಲ ಸಿದ್ಧಿಗೆ ತರಲಾರದಂತೆ. ಮತ್ತೆ ಏನಂದ್ರೆ ಅನ್ನಪಾನಗಳು, ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ, ಇವೆಲ್ಲ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದ ಮೇರೆಗೆ ಮಾತ್ರ ನೇಮಕವಾದವು ಎಂದನು. ಆಮೇನ್. ಎಲ್ಲವರೆಗೆ ಅಂತ ಇದು ತಿದ್ದುಪಾಟ ಕಾಲದವರೆಗೆ ಮಾತ್ರ ನೇಮಕವಾದವು. ಅಂದ್ರೆ ಕೆಲವೊಂದು ಇವೆಲ್ಲ ಅವಾಗೆಲ್ಲ ಏನು ಪಾಟಿಸ್ತಿದ್ರಲ್ಲ, ಅವಾಗೆಲ್ಲ ಏನು ಆಚರಿಸ್ತಿದ್ರಲ್ಲ, ಅವೆಲ್ಲವೂ ಕೂಡ ಒಂದ್ ದಿನವರೆಗೂ ಅಷ್ಟೇ. ಒಂದು ತಿದ್ದುಪಾಟ ಕಾಲ ಬರ್ತತೆ. ಇದನ್ನೆಲ್ಲ ಅಳಿಸಿ ಮತ್ತೆ ನೂತನವಾಗಿ ಒಂದು ನಿಬಂಧನೆ ಮಾಡ್ಕೊಳ್ಳುವಂಥ ಕಾಲ ಬರ್ತತೆ. ಇವೆಲ್ಲ ಒಳಗಿನ ಅರ್ಥ ಸೂಚಿಸ್ತದವ. ಅವಾಗೇನು ಆಚರಿಸ್ತಾ ಇದ್ರಲ್ಲ ಆ ಆಚರಣೆಗಳು ಜಸ್ಟ್ ಸುಮ್ಮನೆ ಒಂದು ಆಚಾರಬದ್ಧವಾಗಿ ಐತೆ. ಅದು ಆ ಆಚಾರ ಕೂಡ ಒಂದು ಒಳಗಿನ ಅರ್ಥವನ್ನು ಸೂಚಿಸ್ತದೆ. ಆ ಒಳಗಿನ ಅರ್ಥ ಬಂದಾಗ, ಆ ಒಂದು ತಿದ್ದುಪಾಟ ಕಾಲ ಬಂದಾಗ ಇವೆಲ್ಲ ನಾವು ಪಾಟಿಸೋ ಅವಶ್ಯಕತೆ ಇಲ್ಲ. ಆ ಸಮಯವರೆಗೆ ದೇವ್ರ ಇದನ್ನ ಆಚರಿಸಂತೆ ನಮ್ಗೆ ಕೊಟ್ಟನು.
ಪ್ರತಿಯೊಂದೂ ಕೂಡ ಒಂದಕ್ಕೆ ಅರ್ಥ ಐತೆ. ಇವಾಗ ಬಲಿ ಅರ್ಪಣೆ ಮಾಡಂತ ಹೇಳೋಣ, ಕುರಿನ ಬಲಿ ಅರ್ಪಣೆ ಮಾಡಂತ ಹೇಳೋಣ. ಅದು ಎದಕ್ಕಾಗಿ ಬಲಿ ಅರ್ಪಣೆ ಮಾಡಂತ ಹೇಳೋಣ? ಹಿಂಗೆ ದೇವರು ನಮ್ಮ ಸಲುವಾಗಿ ಬಲಿ ಹಾಕೋ ಒಬ್ಬ ತಾನೇ ಮಾನವನಾಗಿ ಬರ್ತಾನ ಅನ್ನೋದೊಂದು ಸೂಚನೆ. ಅದು ಒಳಗಿನ ಅರ್ಥ ನಮಗೆ ತಿಳಿಪಡಿಸುತ್ತೆ. ಇವಾಗ ಆತ ಬಂದು ಬಲಿ ಆದಾಗ ಮತ್ತೆ ಇನ್ನು ನಾವಿನ್ನ ಬಲಿ ಅರ್ಪಣೆ ಮಾಡೋದು ಅವಶ್ಯಕತೆ ಇಲ್ಲ. ಅವಾಗ ಪದೇ ಪದೇ ನಾವು ಪಾಪಗಳು ಒಪ್ಕೊಂಡು ನಮ್ಮ ಪಾಪಗಳ ಸಲುವಾಗ ನಾವು ಬಲಿ ಅರ್ಪಣೆ ಮಾಡ್ತಿದ್ವಿ. ಇವಾಗ ಆತ ಒಂದೇ ಸಾರಿ ನಮ್ಮೆಲ್ಲರ ಪಾಪಗಳ ಸಲುವಾಗ ತನ್ನ ಪ್ರಾಣವನ್ನು ಕೊಟ್ಟಾನ, ಇನ್ನು ಬಲಿ ಅರ್ಪಣೆ ಮಾಡೋದು. ಹಿಂಗೆಲ್ಲ ಒಂದೊಂದು ಏನೇನು ಎದಾವಲ್ಲ ಇವೆಲ್ಲವೂ ಕೂಡ ಒಂದು ತಿದ್ದುಪಾటు ಕಾಲ ಬರ್ತದೆ. ಅವಾಗವರೆಗೆ ಇವು ಪಾಟಿಸ್ಬೇಕು. ಆ ಕಾಲ ಬಂದಾಗ ನೀವನ್ನ ಪಾಟಿಸೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಸರಿ, ಇವಾಗ ಯೇಸು ಸ್ವಾಮಿ ಇದನ್ನ ಆಚರಿಸಂತ ಹೇಳೋಣ, ಆಚರಿಸಬಾರ್ದು ಅಂತ ಹೇಳೋಣ. ಯೇಸು ಸ್ವಾಮಿ ಹೆಂಗೆ ವ್ಯವಹರಿಸೋಣ ಈ ಸಬ್ಬತ್ ದಿನ ಬಗ್ಗೆ, ವಿಶ್ರಾಂತಿ ದಿನ ಬಗ್ಗೆ ಹೆಂಗೆ ಆಚರಿಸೋಣ ಅಂದರೆ ನಾವು ನೋಡೋಣ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನ. ಆ ಫರಿಸಾಯರಲ್ಲಿ ಕೆಲವರು, ಈ ಮನುಷ್ಯನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ದಿನವನ್ನು ಲಕ್ಷ್ಯ ಮಾಡುವುದಿಲ್ಲವಲ್ಲ ಅಂದರು. ಅಂದ್ರೆ ಏನ್ ಮಾಡ್ತಿಲ್ಲ ಈತ ಸಬ್ಬತ್ ದಿನನ ನಿರ್ಲಕ್ಷ್ಯ ಮಾಡ್ತಾನ. ಇಲ್ಲಿ ಹುಟ್ಟು ಕೂಡನ ದೇವರು ಸ್ವಸ್ಥಪಡಿಸ್ತಾನೆ. ಇಲ್ಲಿ ಒಂದು ಊರಿಗೆ ಹೋಗ್ತಾನ, ಒಂದು ಊರಿಗೆ ಹೋದಾಗ ಅವನು ಕಣ್ಣಿರೋದಿಲ್ಲ, ಕಣ್ಣಿರೋದವನಿಗೆ ದೇವ್ರು ಕಣ್ಣು ಕೊಡ್ತಾನೆ. ಆ ಊರಲ್ಲೆಲ್ಲ ಪಂಚಾಯತ್ ಹಾಕ್ತಾರೆ, ಅವ್ರ ಅಪ್ಪರಮ್ಮನ ಕರೆಸ್ತಾರೆ. ಹೌದಾ? ಇವೆಲ್ಲ ಮಾಡ್ತಾರಲ್ಲ. ಈ ಸಬ್ಬತ್ ದಿನದಲ್ಲಿ ಅವನಿಗೆ ಕಣ್ಣು ಕೊಟ್ಟಿರ್ತಾನ. ಅವಾಗೆಲ್ಲ ಅವ್ರು ಏನಂತಾರೆ, ಈ ಮನುಷ್ಯನು ಸಬ್ಬತ್ ದಿನವನ್ನು ಆಚರಿಸ್ತಿಲ್ಲಲ್ಲ, ಸಬ್ಬತ್ ದಿನ ನಿರ್ಲಕ್ಷ್ಯ ಮಾಡ್ತಾ ಇರಲ್ಲ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಇದೇ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನ. ಈ ಮಾತನ್ನು ಕೇಳಿದ್ದರಿಂದ ಆತನ ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ಆತನು ಏನ್ ಮಾಡ್ಯಾನಂತ? ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡಿದ್ದಾನೆಂದು ಯೋಧ್ಯರು ಆತನನ್ನು ಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಇಲ್ಲಿ ಕೂಡ ಏನ್ ಮಾಡ್ಯಾನ? ಬೆತಸ್ತ ಕೋನೇರದಲ್ಲಿ ಒಬ್ಬ ರೋಗಿ ಇದ್ದಾಗ ಅವನು ಏನ್ ಮಾಡ್ದಾನ? ದೇವರಲ್ಲಿ ಸ್ವಸ್ಥಪಡಿಸ್ತಾನ. ಇಲ್ಲಿ ಕೂಡ ಸಬ್ಬತ್ ದಿನ ಮತ್ತೆ ಏನ್ ಮಾಡ್ದಾನ? ನಿರ್ಲಕ್ಷ್ಯ ಮಾಡ್ತಾನ. ಅಂದ್ರೆ ದೇವರಲ್ಲಿ ಸ್ಪಷ್ಟವಾಗಿ ಏನಂತ ಹೇಳ್ತಾನಂದ್ರೆ ಸಬ್ಬತ್ ದಿನದ ನಿರ್ಲಕ್ಷ್ಯ ಮಾಡ್ತಾನ. ಇದು ನಿರ್ಲಕ್ಷ್ಯ ಮಾಡ್ತಾನಂತೇಳಿ ಈ 7th ಡೇ ಅಡ್ವೆಂಚರ್ ಹೇಳಿದ್ರು ಕೂಡ ಅವ್ರು ಅದನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕಂದ್ರೆ ಇಲ್ಲಿ ಏನ್ ಮಾಡೋಣ? ದೇವರು ಮೋಶೆ ನಮ್ಗೆ ಏನಂತ ಹೇಳೋಣ? ಆಜ್ಞೆ ಏನಂತ ಹೇಳೋಣ? ಮೋಶೆ, ನೀವು ಸಬ್ಬತ್ ದಿನದಲ್ಲಿ ಏನು ಕೆಲಸ ಮಾಡಬಾರ್ದು, ಏನು ವ್ಯವಹಾರ ಮಾಡ್ತಿದ್ದಂಗೆ ದೇವ್ರು ನೀವು ಆರಾಧಿಸ್ಬೇಕಂತ ಹೇಳೋಣ. ಇಲ್ಲಿ ಯೇಸು ಸ್ವಾಮಿ ಏನು ಮಾಡೋಣ? ಒಬ್ಬ ರೋಗಿನ ಸ್ವಸ್ಥಪಡಿಸೋಣ. ಸಬ್ಬತ್ ದಿನದಲ್ಲಿ ಏನು ಮಾಡೋದು? ಏನು ಕೆಲಸ ಮಾಡಬಾರ್ದು. ಏನು ಕೆಲಸ ಮಾಡಬಾರ್ದು ಅಂದ್ರೆ ಏನು? ಕಟ್ಟಿಗೆನ ಎತ್ಕೊಂಬರಂಗಿಲ್ಲ, ವಜ ಓರಂಗಿಲ್ಲ, ಇವೆಲ್ಲ ಏನು ಕೆಲಸ ಮಾಡಂಗಿಲ್ಲ. ಮತ್ತು ನಾವು ಏನು ಕೆಲಸ ಮಾಡಂಗಿಲ್ಲ, ಜಸ್ಟ್ ದೇವ್ರನ್ನ ಆರಾಧಿಸ್ಬೇಕು. ಒಂದ್ಸರಿ ಹಂಗೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಹಿಂಗೆ ಸಬ್ಬತ್ ದಿನದಲ್ಲಿ ಅವನು ಕಟ್ಟಿಗೆ ಓರ್ತಿರ್ತಾನೆ. ಕಟ್ಟಿಗೆ ಓರ್ತಿದ್ದಾಗ ಅವ್ನು ನೋಡ್ತಾರೆ, ಇವನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಓರ್ತದನಲ್ಲ, ಇವ್ನು ಏನು ಮಾಡ್ಬೇಕು? ಇವಾಗ ಈ ಸಬ್ಬತ್ ದಿನ ಮಾಡಬೇಡ ಅಂತ ಹೇಳಿ, ಸಬ್ಬತ್ ದಿನ ಮಾಡಿದ್ರೆ ಶಿಕ್ಷೆ ಏನು ಅಂತೇಳಿ ಮೋಶೆತಲ್ಲಿ ಕರ್ಕೊಂಬರ್ತಾರೆ. ಮೋಶೆತಲ್ಲಿ ಕರ್ಕೊಂಬಂದು ಮತ್ತೆ ಇವ್ನು ಸಬ್ಬತ್ ದಿನದಲ್ಲಿ ಏನು ಕೆಲಸ ಮಾಡಬಾರ್ದು ದೇವ್ರು ಹೇಳೋನಲ್ಲ, ಇವ್ನು ಕೆಲಸ ಮಾಡ್ತಾನ, ಮತ್ತು ಇವ್ನಿಗೆ ಏನು ಶಿಕ್ಷೆ ಕೊಡ್ಬೇಕಂತ ಹೇಳಿದಾಗ ಮೋಶೆ ದೇವ್ರಿಗೆ ಕೇಳ್ತಾನೆ. ದೇವ್ರೇನಂತ ಗೊತ್ತಾ? ಅವ್ನ ಕಲ್ಲುಗಳು ಹೊಡೆದು ಸಾಯಿಸ್ರು ಅಂತ ಹೇಳ್ತಾನೆ. ನೋಡ್ರಿ, ಅದು ಕೂಡ ಓದಿಸ್ತೀನಿ ನಾನು. ಅರಣ್ಯಕಾಂಡ 15ನೇ ಅಧ್ಯಾಯ 32ನೇ ವಚನ. ಇಸ್ರಾಯೇಲ್ಯರು ಅರಣ್ಯದಲ್ಲಿ ಇದ್ದಾಗ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು ಕಂಡವರು ಅವನನ್ನು ಮೋಶೆ, ಆರೋನರ ಮತ್ತು ಸರ್ವ ಸಮೂಹದವರ ಬಳಿಗೆ ಹಿಡ್ಕೊಂಡು ಬಂದನು. ಅಂತವರಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಅವರಿಗೂ ವಿಧಿಯೇ ಇರಲಿಲ್ಲವಾದ ಕಾರಣ ಅವರು ಅವನನ್ನು ಕಾವಲಲ್ಲಿಟ್ಟರು. ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣ ಶಿಕ್ಷೆಯಾಗಬೇಕು, ಸರ್ವ ಸಮೂಹದವರು ಪಾಳೆಯದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟಂತೆ ಸರ್ವ ಸಮೂಹದವರು ಆ ಮನುಷ್ಯನನ್ನು ಪಾಳೆಯದ ಹೊರಗೆ ಹಿಡ್ಕೊಂಡು ಹೋಗಿ ಕಲ್ಲೆಸೆದು ಕೊಂದರು. ಏನಂತೈತೆ ಅಲ್ಲಿ ಅಂದ್ರೆ ಏನ್ ಕೆಲಸ ಕೂಡ ಮಾಡಬಾರ್ದು. ಅಕಸ್ಮಾತ್ ಏನ್ ಕೆಲಸ ಮಾಡ್ಯಾನ ಅಂದ್ರೆ ಕಂಡನ ಅಂದ್ರೆ ಏನ್ ಮಾಡ್ಬೇಕು? ಕಲ್ಲೆಸೆದು ಕೊಲ್ಲಬೇಕು. ಇವಾಗ ಯೇಸು ಸ್ವಾಮಿ ಏನ್ ಮಾಡ್ತಾನ? ಇಲ್ಲಿ ಸಬ್ಬತ್ ದಿನ ನಿರ್ಲಕ್ಷ್ಯ ಮಾಡ್ತಾನ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ? ಯೇಸು ಸ್ವಾಮಿನ ಸಾಯಿಸ್ಬೇಕು, ಕಲ್ಲುಗಳ್ದಾಗ ನೋಡೋದು. ಸಬ್ಬತ್ ದಿನ ನೀನು ಮೋಶೆ ಆಜ್ಞಾಪಿಸಿದನ್ನ ನೀನು ಮೀರ್ತಿದ್ಯಾ ಅಂದ್ರೆ ನೀನು ಮೋಶಕ್ಕಿನ ದೊಡ್ಡನ ಅಂತ ಪ್ರಶ್ನೆ ಮಾಡ್ತಿರ್ತಾರ. ಈ ರೀತಿ ಸಬ್ಬತ್ ದಿನ ಮೀರ್ತದೆಯಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈ 7th ಡೇ ಅಡ್ವೆಂಚರ್ಸ್ ಏನಂತ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿ ಅಲ್ಲಿ ಏನಾದ್ರು ಸ್ವಸ್ಥಪಡಿಸ್ಯಾನ ಅಷ್ಟೇ, ಅಲ್ಲಿ ಹೇಳ್ತಾರೆ ಇನ್ನು ಮೀರಿಲ್ಲ ಅಂತ ಹೇಳಿದ್ರೆ ಅಲ್ಲೊಂದು ಮಾತೈತೆ. ಅದೇ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತೈತೆ. ಆದರೆ
ಸಬ್ಬತ್ ದಿನವಾಗಿತ್ತು. ಏನಾಗೈತೆ ಆ ದಿವಸ? ಸಬ್ಬತ್ ದಿನ ಆಗೈತೆ. ಹೀಗಿರುವುದರಿಂದ ಯೆಹೂದ್ಯರು ಸ್ವಸ್ಥವಾದವನಿಗೆ ಈ ಹೊತ್ತು ಸಬ್ಬತ್ ದಿನವಾಗಿದೆ, ನೀನು ಹಾಸಿಗೆಯನ್ನು ಓರುವುದು ಸರಿಯಲ್ಲವೆಂದು ಹೇಳಿದ್ದಕ್ಕೆ ಏನಂತ ಏನ್ ಮಾಡ ನೀನು ಹಾಸಿಗೆ ಎತ್ಕೊಂಡು ಹೋದಾನ, ಇದು ಸಬ್ಬತ್ ದಿನ ಆಯ್ತು, ನೀನ್ ಹಾಸಿಗೆ ಎತ್ಕೊಂಡು ಹೆಂಗ್ ಹೋಗ್ತಿದ್ದೆ, ಹಂಗ್ ಹೋಗ್ಬಾರ್ದಲ್ಲ ಅಂತ ಹೇಳಿದ್ರೆ ಇವನೇನ್ ಹೇಳ್ತಾನ ಅದಕ್ಕ? ಅವನು ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದ. ಆಮೇನ್, ಹಲ್ಲೆಲೂಯಾ. ಯೇಸು ಏನಂತ ಹೇಳೋಣ ಇಲ್ಲಿ, ನೀನ್ ಹಾಸಿಗೆ ಎತ್ಕೊಂಡು ನೀನು ಹೋಗು. ಅದಕ್ಕೆ ಇವ್ರು ಸಿಟ್ಟು ಬಂದದೆ. ಇಲ್ಲಿ ಸ್ವಸ್ಥ ಮಾಡಿದ್ದಕ್ಕಲ್ಲ, ಸ್ವಸ್ಥ ಮಾಡಿದ್ದು ಇದಲ್ಲದೆ ಹಾಸಿಗೆ ಎತ್ಕೊಂಡು ಹೋಗಂತ ಹೇಳ್ತೀಯಲ್ಲ ನೀನು. ಅಲ್ಲಿ ಧರ್ಮಶಾಸ್ತ್ರನಲ್ಲಿ ಮೋಶೆ ಸ್ಪಷ್ಟವಾಗಿ ನಮಗೆ ಏನು ಓರ್ಬಾರ್ದು, ಅವನು ಓರಿದವ್ರನ್ನ ಕರ್ಕೊಂಬಂದು ಶಿಕ್ಷೆ ಹಾಕಂತ ಹೇಳೋಣ. ನೀನಿಲ್ಲಿ ಹಾಸಿಗೆ ಎತ್ಕೊಂಡು ನೀನು ಹೋಗಂತ ಹೇಳಿ ಆ ಮನುಷ್ಯನ ಎಲ್ಲೇ ಇದಾನ ಅಂತೇಳಿ ಹುಡುಕಿ ಆ ಯೇಸು ಸ್ವಾಮಿನ ಸಾಯಿಸ್ಬೇಕಂತೇಳಿ ಪ್ರಯತ್ನ ಪಟ್ಟದ. ಅಂದ್ರೆ ಯೇಸು ಸ್ವಾಮಿ ಇಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾನ, ಅದನ್ನ ಟೋಟಲ್ ಆಗಿ ಅದನ್ನ ನಿರ್ಲಕ್ಷ್ಯ ಮಾಡ್ತಾನೆ, ಡೆಡ್ ಆಪೋಸಿಟ್ ಆಗಿ ಮಾಡ್ತಾನೆ. ಯಾರು? ಯೇಸು ಸ್ವಾಮಿ. ಅವಾಗ ಏನ್ ಹೇಳೋಣ, ಅದನ್ನೇ ಡೆಡ್ ಆಪೋಸಿಟ್ ಆಗಿ ಮಾಡಿ. ಎದಕ್ಕೆ ಮಾಡ್ತಾನೆ ದೇವರು? ಆಜ್ಞೆ ಕೊಟ್ಟಿರೋದು ಯಾರು? ಹೌದಾ ಇಲ್ಲ? ಈ ರೀತಿ ಪಾಠಿಸಂತೆ ಹೇಳಿರೋದು ಯಾರು? ಆತನೇ ಅಲ್ಲ. ನೀ ರೀತಿ ಪಾಠಿಸಿದ್ರೆ ನಿನಗೆ ಮರಣ ಶಿಕ್ಷೆ ಬರ್ತಂತ ಹೇಳಿರೋದು ಯಾರು? ಆತನೇ ಅಲ್ಲ. ಇವಾಗ ಆತರ ಏನ್ ಮಾಡ್ತಾನೆ ಬಂದು ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಮಾಡ್ತಾನೆ. ಮತ್ತೆ ಇಲ್ಲಿ ಯೇಸು ಸ್ವಾಮಿ ವೈಖರಿ ಏನೈತಿ, ಇದನ್ನ ಪಕ್ಕ ಖಂಡಿಸ್ತಾನ ನನ್ನ ಮಾತು. ಟೋಟಲ್ ಆಗಿ ವಿಶ್ರಾಂತಿ ದಿನನ ಖಂಡಿಸ್ತದನ್ನ. ಇನ್ನೊಂದ್ಸರಿ ಒಂದಿನ ಏನ್ ಮಾಡ್ತಾರ ಗೊತ್ತಾ, ಯೇಸು ಸ್ವಾಮಿ ಶಿಷ್ಯರೆಲ್ಲ ಹೋಗ್ತಿರ್ತಾರ. ಯೇಸು ಸ್ವಾಮಿ ಶಿಷ್ಯರು ಹೊಟ್ಟೆ ಹಸ್ತತೆ. ಇವ್ರು ಏನ್ ಮಾಡ್ತಾರೆ ಹೇಳು, ಸಬ್ಬತ್ ದಿನ ಅವತ್ತು ಹೊಲ್ದಾಗ ಇವ್ರು ಕೊಬ್ಬುಗಳೆಲ್ಲ ತಗೊಂಡು ತಿಂತಿರ್ತಾರ. ಅವಾಗ ಕೂಡ ಅವ್ರು ಅಂತಾರ, ನಿನ್ ಶಿಷ್ಯರು ಏನ್ ಮಾಡ್ತಾರ, ನೀನ್ ಏನ್ ಕಳಿಸ್ತಾ ಇದ್ದೀನಿ ನಿನ್ ಶಿಷ್ಯರಿಗೆ, ಇವಾಗ ಸಬ್ಬತ್ ದಿನ ಅಂತ ಗೊತ್ತಿಲ್ಲ, ಈ ಕೆಲಸ ಮಾಡಬಾರ್ದಲ್ಲ, ನೀನ್ ಏನ್ ಕೆಲಸ ಮಾಡಬಾರ್ದಂತ. ಮತ್ತೆ ಇವ್ರು ಏನ್ ಮಾಡ್ತಾರೆ, ಎಲ್ಲ ಕಿತ್ಕೊಂಡು ಎಲ್ಲ ತಿಂತಾರಲ್ಲ, ಇದು ಅರ್ಜಿ ತಪ್ಪಲ್ಲ ಅಂತ ಹೇಳ್ತಾರೆ. ಅವಾಗ ಒಂದು ಮಾತಂತಾನೆ ಯೇಸು ಸ್ವಾಮಿ. ನೋಡ್ರಿ ಅದನ್ನ ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನ. ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು. ಫರಿಸಾಯರು ಅದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಆತನು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕದ ದಿನಗಳಂತೆ ಮಾಡಿದಾಗ್ಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಆಮೆನ್. ಏನ್ ಹೇಳಿದ ಅರ್ಥ ಇಲ್ಲಿ? ಅವರು ತಿಂದಾರ, ಹೌದಾ? ಸಬ್ಬತ್ ದಿನದಲ್ಲಿ ತಿಂದಾರ. ಇಲ್ಲಿ ದೇವ್ರ ಏನಂತ ಹೇಳ್ತಾನ, ಯಾಜಕರು ಸಬ್ಬತ್ ದಿನದಲ್ಲಿ ಎಲ್ಲರೂ ಸಬ್ಬತ್ ದಿನದಲ್ಲಿ ಪಾಟಿಸ್ಬೋದು, ಆದ್ರೆ ಯಾಜಕರು ಒಳಗೆ ಯಾಜಕರು ಇರ್ತಾರಲ್ಲ, ಅವ್ರು ಮಾತ್ರ ಅವ್ರಿಗೊಂದು ಕನ್ಸ್ಟ್ರಕ್ಷನ್ ಇರ್ತದ ಅನ್ನೋ ಮಾತು. ಅಂದ್ರೆ ಅವರು ಭಾರ ಓರ್ಬೋದು ಅವ್ರಿಗೆ, ಯಾಕಂದ್ರೆ ಯಾಜಕ ಕೆಲಸ ಇರ್ತದ కాబట్టి ಅವ್ರ ಕೆಲಸ ಮಾಡಬಹುದು, ಯಾಜಕ ಕೆಲಸ ಮಾಡಬಹುದು. ಅವ್ರು ಮಾಡಿದ್ರು ಕೂಡ ಅದು ತಪ್ಪಲ್ಲ ದೇವಾಲಯದಾಗ. ಅದನ್ನ ಹೇಳ್ತಾನಿಲ್ಲ, ಹೌದಾ? ನೋಡ್ರಿ ಅದು ಇನ್ನೊಂದ್ಸರಿ ಹೋದ್ರದು ಎಲ್ಲೈತದು 5ನೇ ಅಧ್ಯಾಯ. ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗೂ ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಹೌದಾ? ಅಂದ್ರೆ ಯಾಜಕರು ಮಾಡಿದ್ರೆ ಅದು ತಪ್ಪೇನು ಅಲ್ಲ. ದೇವಾಲಯದಾಗಿದ್ದು ಅವ್ರು ಕೆಲಸ ಮಾಡ್ತಿದಾರೆ కాబట్టి ಅವ್ರಿಗೆ ಅದು ಯಾವೊಂದು ಶಿಕ್ಷೆ ಅವ್ರ ಮೇಲೆ ಬರೋದಿಲ್ಲ ಅಂತ ಹೇಳ್ತಾನೆ. ಯೇಸು ಒಂದು ಮಾತು ಹೇಳ್ತಾನೆ ಅಲ್ಲಿ ಕೆಳಗ, ಆದರೆ ಇಲ್ಲಿ ದೇವಾಲಯದಕ್ಕಿಂತ ಹೆಚ್ಚಿನವನಿದ್ದಾನೆಂದು ನಿಮಗೆ ಹೇಳುತ್ತೇನೆ. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಎಂದು ಹೇಳಿದನು. ಆಮೆನ್. ಅಂದ್ರೆ ದೇವಾಲಯದಲ್ಲಿ ಒಬ್ಬ ವ್ಯಕ್ತಿ ಯಾಜಕ ಕೆಲಸ ಮಾಡಿರೋನು ಆ ಸಬ್ಬತ್ ದಿನ ಮೀರಿದ್ರೆ ತಪ್ಪಿಲ್ಲ ಅಂತ ಹೇಳಿ ಧರ್ಮಶಾಸ್ತ್ರ ಐತೆ. ಆದ್ರೆ ನಾನು ದೇವಾಲಯಕ್ಕಿಂತ ನಾನು ಹೆಚ್ಚಿನವನು, ದೇವಾಲಯಕ್ಕಿಂತ ಹೆಚ್ಚಿನವನು ಅಂದಮೇಲೆ ಇನ್ನು ನನ್ನಲ್ಲಿ ಬಂದವನು, ನನ್ನಲ್ಲಿ ಇರೋವನು, ಕ್ರಿಸ್ತನಲ್ಲಿ ಇರೋವನು ಅದನ್ನು ಮೀರಿದ್ರು ಕೂಡ ಅದು ತಪ್ಪಿಲ್ಲ. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಸಬ್ಬತ್ ದಿನಕ್ಕೆ ನಾನು ಒಡೆಯನಾಗಿನಿ ಅದನ್ನ ಹೇಳ್ತಾನು. ನನ್ನಲ್ಲಿ ಯಾರು ಬರ್ತಾರೋ, ನನ್ನಲ್ಲಿ ಯಾರು ಎದಾರೋ,
ದೇವಾಲಯಕ್ಕಿಂತ ದೊಡ್ಡ ನಾನಿದ್ದೀನಿ. ದೇವಾಲಯ ಅದು ಮಾಡಬಾರ್ದು ಅಂತ ಹೇಳಿರುವಂಥ ಆಜ್ಞೆನ ಸಬ್ಬತ್ ದಿನ ಅವನು ಅಲ್ಲಿ ಮಾಡಿಲ್ಲ ಅಂದ್ರೆ ಕೂಡ ಅದಕ್ಕೆ ಅವನಿಗೆ ಶಿಕ್ಷೆ ಬರೋದಿಲ್ಲ ಅಂತೇಳಿ ಐತೆ. ಇನ್ನು ಡೈರೆಕ್ಟ್ ದೇವಾಲಯಕ್ಕಿಂತ ದೊಡ್ಡ ನಾನಿದ್ದೀನಿ, ನನ್ನಲ್ಲಿ ಬಂದವನು ಅದನ್ನು ಪಾಟಿಸಿಲ್ಲ ಅಂದ್ರೆ ಕೂಡ ಅದು ಅವನಿಗೆ ಶಿಕ್ಷೆ ಬರೋದಿಲ್ಲ. ಯಾಕಂದ್ರೆ ನಾನು ಸಬ್ಬತ್ ದಿನ ಒಡೆಯನಾಗಿನ ಅಂತಾನೆ. ಆಮೇನ್, ಹಲ್ಲೆಲೂಯಾ. ಅಂದರೆ ಟೋಟಲ್ ಇವಾಗ ಯೇಸು ಸ್ವಾಮಿ ಇಲ್ಲಿ ಹೇಳ್ಬೋದು, ನೋಡು ಈ ಶಿಷ್ಯರು ತಿಂತಾರ ಅಂತಂದರೆ, ಶಿಷ್ಯರು ಏನು ಇಲ್ಲಿ ಜಸ್ಟ್ ಗಿಡದಾಗಿರೋದನ್ನ ತಗೊಂಡು ಮುರಿದು ತಿಂತಾರೆ, ಹೊಟ್ಟೆ ಹಸ್ಕೊಂಡಿರೋದು. ಅವ್ರೇನು ಭಾರ ಹೊರ್ತಿಲ್ಲ, ಅವ್ರೇನು ಕೆಲಸ ಮಾಡ್ತಿಲ್ಲ, ದುಡಿತಿಲ್ಲ, ಏನು ಮಾಡ್ತಿಲ್ಲ. ದೇವರು ಸಮರ್ಥನೆ ಮಾಡ್ಬೋದಾಗಿತ್ತು, ಫರಿಸರಿಗೆ ಹೇಳ್ಬೋದಾಗಿತ್ತು. ಅವ್ರೇನದೇನು ಮಾಡಿಲ್ಲಲ್ಲ, ಅವ್ರೇನು ಮುರ್ಕೊಂಡು ತಿಂದಾರ, ಅದೇನು ತಪ್ಪು, ಹೊಟ್ಟೆ ಹಸ್ದ ತಿಂದ ತಪ್ಪೇನೈತೆ, ಅವ್ರೇನು ಭಾರ ಹೋರಾರ, ಇನ್ನೊಂದು ಏನೇನು ಕೆಲಸ ಮಾಡ್ಯಾರ, ಏನಿಲ್ಲಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಬೋದು. ಇಲ್ಲಿ ಸಮರ್ಥನೆ ಮಾಡಿಲ್ಲ ದೇವರು. ಡೈರೆಕ್ಟ್ ಸ್ಟೇಟ್ಮೆಂಟ್ ಏನು ಕೊಡ್ತಾನ, ನಾನು ದೇವಾಲಯಕ್ಕಿಂತ ದೊಡ್ಡವನಾಗಿನಿ, ನಾನು ಸಬ್ಬತ್ ದಿನ ಒಡೆಯನ. ಯಾಜಕನೇ ದೇವಾಲಯಗಿದ್ದ ಅದನ್ನ ಮಾಡಿದ ಕೂಡ ತಪ್ಪಿಲ್ಲ ಅಂತೇಳಿ ನಿಮ್ಗೆ ಗೊತ್ತಾದ್ಮೇಲೆ ನನ್ನಲ್ಲಿ ಬಂದವನು ಅದು ಮಾಡಿದ ಕೂಡ ತಪ್ಪಿಲ್ಲ. ಅದೇ ಡೈರೆಕ್ಟ್ ಏನಂತ ಹೇಳ್ತಾನ, ಪಾಟಿಸಿಲ್ಲ ಅಂದ್ರೆ ಕೂಡ ನಿಮಗೇನು ಶಿಕ್ಷೆ ಬರೋದಿಲ್ಲ ಅನ್ನೋದು ಡೈರೆಕ್ಟಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಇವಾಗ ಯೇಸು ಸ್ವಾಮಿ ಕೋಣಲಿದ್ದ ನಾವು ನೋಡಿದ್ರೆ ಯೇಸು ಸ್ವಾಮಿ ನಮಗೆ ಹೇಳ್ತಿರೋ ಮಾತೇನು, ಸಬ್ಬತ್ ದಿನ ನಾವು ಆಚರಿಸೋದ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ದೇವ್ರ ವಾಕ್ಯ ನಮಗೆ ತಿಳಿಪಡಿಸ್ತೀವಿ. ಸರ್, ಇವಾಗ ಇವ್ರ ಶಿಷ್ಯರು ಇದನ್ನು ಪಾಟಿಸಾರ ಇಲ್ಲ, ಇವ್ರ ಶಿಷ್ಯರು ಇದು ಏನು ಮಾಡ್ಯಾರ? ಪೌಲು ಒಂದ್ಸರಿ ಒಂದು ತ್ರೋವಾನ ಪ್ರಾಂತಕ್ಕೆ ಹೋಗ್ತಾನೆ. ತ್ರೋವಾನ ಪ್ರಾಂತಕ್ಕೆ ಹೋದಾಗ ಅಲ್ಲಿ 7 days ಇರ್ತಾನೆ. 7 days ಇದ್ದಾಗ ಆತಲ್ಲಿ ಸಬ್ಬತ್ ದಿನ ಆಚರಿಸ್ಬೋದಾಗಿತ್ತು. ಯಾಕಂದರೆ ಪೌಲು ಧರ್ಮಶಾಸ್ತ್ರ ಪ್ರವೀಣನು, ಬಿನಾಮನ್ ಕುಲದವನು, ಹೌದಾ, ಯೂದನು. ಅದೇನಂತ ಹೇಳ್ತಾನೆ ಗೊತ್ತಾ, ನಾನು ನಿಷ್ಠೆಯಾಗಿ ನಾನು ಧರ್ಮಶಾಸ್ತ್ರನ ಪಾಟಿಸ್ತೀನಿ ಅಂತ ಹೇಳ್ತಾನೆ, ಹೌದಾ. ಮತ್ತು ಪಾಟಿಸ್ತೀನಿ ಅಂತ ಹೇಳಿದಾಗ ಸಬ್ಬತ್ ದಿನಗಳು ಪಾಟಿಸ್ಬೇಕಲ್ಲ ಆಯ್ತಾ. ಮತ್ತು ಏನು ಮಾಡೋಣ ಆಯ್ತಾ ನೋಡೋಣ. ಪೌಲು ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 6ನೇ ವಚನ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ದಿವಸಗಳನ್ನು ಪೂರೈಸಿದ ಮೇಲೆ ನಾವು ಫಿಲಿಪ್ಪಿಯಿಂದ ಹೊರಟು ಹಡಗನ್ನು ಹತ್ತಿ 5 ದಿವಸದಲ್ಲಿ ತ್ರೋವಾದಲ್ಲಿ ಬಂದು ಅವರನ್ನು ಸೇರಿದೆವು. ಅಲ್ಲಿ 7 ದಿವಸಗಳಿದ್ದೆವು. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಯಾವಾಗ ಮಾಡ್ಯಾರಂತ ರೊಟ್ಟಿ ಮುರಿಯೋ ಕೆಲಸ ಯಾವಾಗ ಮಾಡ್ಯಾರಂತ ಇವರು? ಮೊದಲನೇ ದಿನ. ಸಬ್ಬತ್ ದಿನ ಆಚರಿಸಬೇಕಾಗಿರೋದು ಯಾವಾಗ? ವಾರದ ಕೊನೆ ದಿನ, ಅಂದರೆ ಶನಿವಾರ. ಅವರಿಗೆ ಎಲ್ಲ ದಿನಗಳು ನೀವು ಕೆಲಸ ಮಾಡಿ ಲಾಸ್ಟ್ ದಿನ ನೀವು ವಿಶ್ರಾಂತಿ ತಗೋವಾಗ ಅಂದಾನ. ಅದು ಅವ್ರು ಶನಿವಾರ ಅವರಿಗೆ ವಿಶ್ರಾಂತಿ ದಿನ. ಏನು ಮಾಡ್ದಾನ ಪೌಲು? 7 ದಿನ ಅಲ್ಲದಾನ. 7 ದಿನ ಇರುವಾಗ ಕೂಡ ಶನಿವಾರ ಕೂಡ ಅಲ್ಲದಾನ. ಅದು ಶನಿವಾರ ಸಬ್ಬತ್ ದಿನ ಆಚರಿಸಿಲ್ಲ, ವಾರದ ಮೊದಲನೇ ದಿನ ಆಚರಿಸೋಣ, ಅಂದರೆ ಸಂಡೇ ಆಚರಿಸೋಣ. ಆಮೇಲೆ ಏನು ಮಾಡ್ಯಾರ ಅಲ್ಲಿ? ರೊಟ್ಟಿ ದ್ರಾಕ್ಷರಸನ ಅಲ್ಲಿ ಮುರಿದು ಆ ಒಂದು ಪ್ರಬಲ ಆಹಾರದನ್ನು ತಗೊಂತಾರ. ಯಾವಾಗ ತಗೊಂತಾರ? ಸಂಡೇ ತಗೊಂತಾರ. ಅವರಲ್ಲಿ ಪಾಟಿಸಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಪುನರುತ್ಥಾನ ಗೆದ್ದಿರೋದು ಸಂಡೇ. ಅದನ್ನು ನನ್ನನ್ನು ನೆನೆಸ್ಕೊಳ್ಳೋ ಸಲುವಾಗಿದ್ದು ನೀವು ತಗರಿ ಅಂತ ಹೇಳೋಣ. ಅಂದರೆ ಅದು ಯಾವಾಗ ಆಚರಿಸ್ತಾರಂತ? ಸಂಡೇ ಆಚರಿಸ್ತಾರೆ. ಸ್ಪಷ್ಟವಾಗಿ ಇಲ್ಲಿ ಶಿಷ್ಯರು ಕೂಡ ಆ ಒಂದು ಸಬ್ಬತ್ ದಿನ ಏನು ಮಾಡ್ತಾರ? ನಿರ್ಲಕ್ಷ್ಯ ಮಾಡ್ತಾರ. ವಾರದ ಮೊದಲನೇ ದಿನನೇ ಅದನ್ನು ಪಾಟಿಸ್ತಾರ, ಸಂಡೇನೇ ಅದನ್ನು ಆರಾಧಿಸ್ತಾರೆ, ಸಂಡೇನೇ ರೊಟ್ಟಿ ಮುರಿತಾರೆ, ಸಂಡೇನೇ ದೇವ್ರನ್ನ ಆರಾಧಿಸೋದು. ಆ ಒಂದು ದಿನ ಯಾವಾಗ ಆಚರಿಸ್ತಾರೆ ಅಂದರೆ ಸಂಡೇನೇ ಆಚರಿಸ್ತಾರೆ. ಆದರೆ 7th day ಅಡ್ಜಸ್ಟ್ ಇವ್ರು ಏನು ಮಾಡ್ತಾರೆ ಅಂದರೆ, ಅವೆಲ್ಲ ಏನಿಲ್ಲ, ಹಂಗೆಲ್ಲ ಹೇಳಂಗಿದ್ರಗಿನ ಹಳೆ ಒಡಂಬಡಿಕೆದಲ್ಲಿ ದೇವ್ರು ಎದಕ್ಕೂ ಬರ್ಸ್ಯಾನ, ಅದನ್ನು ಕೂಡ ನಾವು ಪಾಟಿಸ್ಬೇಕು, ನಾವು ಅದು ಪಾಟಿಸ್ದಂಗೆ ಇರಬಾರ್ದು, ನಾವು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಹಳೆ ಒಡಂಬಡಿಕೆನೂ ಕೂಡ ನಾವು ಪಾಟಿಸ್ಬೇಕು. 9 ಆಜ್ಞೆಗಳು ನಾವು ಪಾಟಿಸ್ತಿರುವಾಗ 10 ಆಜ್ಞೆ, ಅದ್ರ ಇನ್ನೊಂದು ಆಜ್ಞೆ ಕೂಡ 5ನೇ ಆಜ್ಞೆ ಕೂಡ ನಾವು ಪಾಟಿಸಲೇಬೇಕು ಅಂಥೇಳಿ ಹೇಳ್ತಾರೆ. ಮತ್ತು ಇವೆಲ್ಲ ನಾವು ತೋರಿಸ್ರು ಕೂಡ ಅವ್ರು ಲಾಸ್ಟಿಗೆ ಏನು ಹೇಳ್ತಾರೆ? ಅದೇನೈತೆ ಅದನ್ನು ಪಾಟಿಸಲೇಬೇಕು ಅಂತೇಳಿ ಅಂತಾರೆ. ಆದರೆ ಒಂದು ವಚನ ಏನಂತ ಹೇಳ್ತದೆ ಗೊತ್ತಾ? ಇವೆಲ್ಲದಕ್ಕೊಂದು ಎಂಡಿಂಗ್ ಒಂದು ವಚನ ಏನಂತ ಗೊತ್ತಾ? ಕೊಲೊಸ್ಸೆ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ ಪೌಲು. ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ, ಏನೇನು ವಿಷಯದಲ್ಲಿ ಅಂತ? ತಿಂದು ಕುಡಿಯೋ ವಿಷಯದಲ್ಲಿಯೂ, ಹಬ್ಬ ಅಮಾವಾಸ್ಯ ಸಬ್ಬತ್ತು ಎಂಬುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಯಾವ ವಿಷಯಗಳಲ್ಲಿ ಎಣಿಸಬಾರದು ಅಂತ ದೋಷಿಗಳು ಅಂತೇಳಿ? ತಿಂದು ಕುಡಿಯುವ ವಿಷಯದಲ್ಲಿ, ಹಬ್ಬ ಅಮಾವಾಸ್ಯ ಸಬ್ಬತ್ ಎಂಬುಗಳ ವಿಷಯದಲ್ಲಿ ನಿಮ್ಮನ್ನು ದೋಷಿಗಳೆಂದು ಯಾರು ಎನ್ನಿಸಬಾರದು.
ಮತ್ತೆ ಸಬ್ಬತ್ ದಿನ ಆಚರಿಸಿಲ್ಲ ಅಂದ್ರೆ ನೀವು ದೋಷನ ಗುರಿ ಆಗ್ತೀರಿ, ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ, ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಅಂತೇಳಿ ಇವ್ರು ಅಂತಾರೆ. ಇಲ್ಲಿ ವಾಕ್ಯ ಏನನ್ನ ಹೇಳಕತ್ತದೆ, ನೀವು ದೋಷನಿಗೆ ಗುರಿ ಆಗೋದಿಲ್ಲ, ಇಂಥದನ್ನು ನೀವು ಅಸಲು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಅದನ್ನ ಇಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಹಬ್ಬ ಅಮಾವಾಸ್ಯೆಗಳು ಸಬ್ಬತ್ತು ಇವೆಲ್ಲ ಯಾವ್ದವೆಲ್ಲ 17 ವರ್ಷದ ಒಂದು ಮಾತು ಹೇಳ್ತಾನೆ, ಇವು ಮುಂದೆ ಬರಬೇಕಾದ ಕಾರ್ಯಗಳ ಛಾಯೆ ಆಗಿವೆ, ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಆಮೇನ್. ಇವು ಏನಾಗ್ಯಾವಂತೆ, ಮುಂದೆ ಬರುವಂತ ಛಾಯೆ ಅಂದ್ರೆ ಏನು? ನೆರಳು. ಆ ನಿಜ ಸ್ವರೂಪವು ಕ್ರಿಸ್ತನೇ. ಏನೇನಕ್ಕೆ ಛಾಯೆ ಆಗನ? ಅಮಾವಾಸ್ಯ, ಹಬ್ಬ, ಸಬ್ಬತ್ತು, ತಿಂದು ಕುಡಿಯೋ ಇವೆಲ್ಲ ಅವಾಗೇನು ಹಬ್ಬಗಳು ಆಚರಿಸ್ತಿದ್ರಲ್ಲ, ಅವೆಲ್ಲ ಕೂಡ ಕ್ರಿಸ್ತಕ್ಕೆ ಸೂಚನೆಗಳಾಗವ. ಪ್ರತಿಯೊಂದು ದೇವರು ಅವ್ರಿಗೆ ಏನು ಕೊಟ್ಟಿರೋಂಥ ನಿಬಂಧನೆಗಳು ಏನಾದವಲ್ಲ ಅವೆಲ್ಲ ಕೂಡ ಕ್ರಿಸ್ತನ್ ತೋರಿಸ್ತದೆ. ಆಮೇನ್. ಅದೇ ರೀತಿಯಲ್ಲಿ ಸಬ್ಬತ್ ದಿನ ಕೂಡ ಕ್ರಿಸ್ತನೇ ತೋರಿಸ್ತತೆ. ಇನ್ನು ನಾವು ಅದನ್ನು ಪಾಟಿಸೋದು ಅವಶ್ಯಕತೆ ಇಲ್ಲ ಅಂತೇಳಿ ಡೈರೆಕ್ಟಾಗಿ ಪರಿಶುದ್ಧ ಆತ್ಮದೇವರು ಇಲ್ಲಿ ಬರೆಸನ್. ನೀವು ಪಾಟಿಸೋ ಅವಶ್ಯಕತೆ ಇಲ್ಲ, ದೋಷ ನಿಮಗೆ ಬರೋದಿಲ್ಲ. ಇವ್ರೇನು ಹೇಳ್ತಾರ, ನಿಮಗೆ ದೋಷ ಬರ್ತತೆ, ನೀವು ಪಾಟಿಸಲೇಬೇಕು, ಈ ರೀತಿ ನೀವು ಸಬ್ಬತ್ ದಿನ ಆಚರಿಸಲೇಬೇಕು. ಆದರೆ ದೇವರೇನಂತ ಹೇಳ್ತಾನೆ ಗೊತ್ತಾ, ವಿಶ್ರಾಂತಿ ದಿನ ಅನ್ನೋದು ನೀವು 1 ದಿನ 2 ದಿನ ಆ ಆಚರಣೆ ಮಾಡೋದಲ್ಲ. ದೇವರೇನಂತ ಹೇಳೋಣ, ಪ್ರಯಾಸ ಪಡುವ ಸಮಸ್ತ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ವಿಶ್ರಾಂತಿ ಯಾರ ಹತ್ರ ಐತೆ? ಕ್ರಿಸ್ತನಲ್ಲಿ ಐತೆ. ಕ್ರಿಸ್ತ ವಿಶ್ರಾಂತಿ ನಮಗೆ ಕೊಡೋದು. ಕ್ರಿಸ್ತನಲ್ಲಿ ಬಂದಾಗ 1 ದಿನ 2 ದಿನ ವಾರ ತಿಂಗಳು ವಿಶ್ರಾಂತಿ ಅಲ್ಲ, ದಿನಾ ಕ್ರಿಸ್ತನಲ್ಲಿ ನಮಗೆ ವಿಶ್ರಾಂತಿ. ಅದಕ್ಕೆ ಹೇಳ್ತೇನೆ, ನಾನು ಸಬ್ಬತ್ ದಿನಕ್ಕೆ ನಾನು ಒಡೆಯನಾಗಿನಿ, ನನ್ನಲ್ಲಿ ಬಂದವನು ಅವನದನ್ನು ಪಾಟಿಸೋ ಅವಶ್ಯಕತೆ ಇಲ್ಲ. ಎದಕ್ಕಂದ್ರೆ ವಿಶ್ರಾಂತಿ ಕೊಡೋನು ನಾನೇ ಆಗಿ. ತಿದ್ದುಪಾటు ಸಮಯ ಬರ್ತೈತೆ, ಆ ಸಮಯ ಬಂದಾಗ ಇದನ್ನು ಮತ್ತೆ ನಾವು ಪಾಟಿಸೋ ಅವಶ್ಯಕತೆ ಇಲ್ಲ. ಆ ಸಮಯ ಹೋಗಿ ಬಂದೈತೆ, ಕ್ರಿಸ್ತು ನಾನು ಬಂದೀನಿ, ಇನ್ನು ಅವೆಲ್ಲ ನನಗೆ ನೆರಳಾಗದವ, ನನಗೆ ಛಾಯೆ ಆಗದವ. ನಾನೇ ಬಂದಾಗ ಅವ್ನು ನೀವು ಪಾಟಿಸೋದು ಅವಶ್ಯಕತೆ ಏನೈತೆ? ಅವಸರ ಇಲ್ಲ ನಿಮಗಿನ್ನ. ಅದನ್ನು ಪಾಟಿಸಿದ್ರೇ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಅದು ಪಾಟಿಸ್ದೇ ನೀವು ದೇವ್ರ ರಾಜ್ಯಕ್ಕೆ ಸೇರ್ತೀರಿ ಅಂತಿದ್ರೆ ಅದು ಏನಾಗ್ತದೆ ಗೊತ್ತಾ? ಮನುಷ್ಯನು ಪುಣ್ಯ ಕಾರ್ಯಗಳಿದ್ದ ನೀತಿ ಕಾರ್ಯಗಳಿದ್ದ ನೀತಿವಂತನ ಆಗೋದಿಲ್ಲ. ಕೇವಲ ಕ್ರಿಸ್ತ ರಕ್ತಲಿದ್ದ ನಂಬಿಕೆಯಲ್ಲಿದ್ದಾನೆ ನೀತಿವಂತನ ಆಗ್ತಾನಂತ ವಾಕ್ಯ ಐತೆ. ಇದ್ರ ಪಾಟಿಸಲೇಬೇಕು, ಇದು ಪಾಟಿಸಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಪಾಟಿಸಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತಿರಂದ್ರೆ ಇವರು ಧರ್ಮಶಾಸ್ತ್ರ ಪ್ರಕಾರ ನಡೆಯುವಂಥವ್ರು, ಕೃಪೆ ಮೇಲೆ ಆಧಾರ ಆಗಿ ನಡೆಯುವಲ್ರು. ನಾವು ಯಾವ್ದ್ರ ಮೇಲೆ ಆಧಾರ ಆಗಿ ನಡಿಬೇಕು? ಕೃಪೆ ಮೇಲೆ ಆಧಾರ ಆಗಿ ನಡಿಬೇಕು. ಕೃಪೆ ಮೇಲೆ ಆಧಾರ ಆಗಿ ನಾವು ನಡೆದಿಲ್ಲ ಅಂದ್ರೆ, ಕೃಪೆಗೆ ನಾವು ವಿಧೇಯರಾಗಿಲ್ಲ ಅಂದ್ರೆ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ನಾವೇನೇ ನೀತಿ ಕಾರ್ಯಗಳು ಮಾಡ್ರಿ, ನಾವೇನೇ ಪುಣ್ಯ ಕಾರ್ಯಗಳು ಮಾಡಲಿ, ನಾವು ಏನೇ ಆಚರಿಸ್ಲಿ, ಏನೇ ನಾವು ಪಾಟಿಸ್ಲಿ, ಅವ್ಯಾವು ಕೂಡ ನಮಗೆ ದೇವ್ರ ರಾಜ್ಯಕ್ಕೆ ಸೇರ್ಸೋದಿಲ್ಲ. ನಮ್ಮನ್ನು ದೇವ್ರ ರಾಜ್ಯಕ್ಕೆ ಸೇರ್ಸೋದು ಯಾವ್ದು ಗೊತ್ತಾ? ಕ್ರಿಸ್ತು ರಕ್ತ, ದೇವ್ರ ಕೃಪೆ. ಆಮೇನ್. ಹಲ್ಲೆಲೂಯಾ. ಇವ್ರು ಮತ್ತೆ ನಮ್ಮನ್ನ ತಿರುಗಿ ಎಲ್ಲಿಗೆ ಬಾಂಡಿಸರು ಮಾಡ್ತಾರೆ? ಸೆವೆಂತ್ ಡೇ ಈ ಅಡ್ವೆಂಟಿಸ್ಟ್ಗಳು ಸಂಘನ ಎಲ್ಲಿಗೆ ತಗೊಂಡೋದಾರ? ಮತ್ತೆ ಧರ್ಮಶಾಸ್ತ್ರ ಕೆಳಗೆ ಬರ್ರಿ ಅಂತ ಹೇಳ್ತಾರ. ವಾಕ್ಯ ಹೇಳ್ತದೆ, ನೀವು ಧರ್ಮಶಾಸ್ತ್ರ ಕೆಳಗಿರ್ಬೇಡ್ರಿ, ನೀವು ಸ್ವತಂತ್ರರಾಗಿರಿ. ಆ ಧರ್ಮಶಾಸ್ತ್ರದಿಂದ ದೇವ್ರು ನಿಮ್ಮನ್ನು ಬಿಡಿಸೋಣ. ಇನ್ನು ನೀವು ಸ್ವತಂತ್ರರಾಗಿರಿ, ಕ್ರಿಸ್ತನಲ್ಲಿ ನೀವು ಸ್ವತಂತ್ರರಾಗಿರಿ. ಇನ್ನು ನಾವು ಪರಲೋಕ ರಾಜ್ಯ ಸೇರ್ಬೇಕಾಗಿರೋದು ವಿಶ್ವಾಸಲಿದ್ದೇನೆ ನೀತಿವಂತರಾಗ್ತೀವಿ. ನಾವು ವಿಶ್ವಾಸಲಿದ್ದರೆ ನಮಗೆ ರಕ್ಷಣೆ, ಕ್ರಿಸ್ತ ರಕ್ತಲಿದ್ದೇನೆ ನಮಗೆ ರಕ್ಷಣೆ ಅಂತೇಳಿ ವಾಕ್ಯ ಹೇಳ್ತದೆ. ದೇವ್ರು ನಮಗೆ ಕೃಪೆನಾಗ ಬರ್ರಿ ಅಪ್ಪ ಅಂತೇಳಿ ದೇವರು, ಪರಿಶುದ್ಧ ಆತ್ಮ ದೇವರು ನಮ್ಮನ್ನು ನಡೆಸ್ತಿದ್ರೆ, ಇವ್ರು ಬಂದು ಮತ್ತೆ ದುರ್ಬೋಧ ತಂದು ಎಲ್ಲಿಗೆ ನಡೆಸ್ತಾರೆ? ಮತ್ತೆ ರಿಟರ್ನ್ ಧರ್ಮಶಾಸ್ತ್ರಗಳಿಗೆ ಹೋಗ್ಬಿಟ್ಟು ನೀವು ನಡೀರಿ, ಇದನ್ನು ಪಾಟಿಸ್ರಿ, ಇದನ್ನು ಪಾಟಿಸ್ಬೇಕು, ಇಲ್ಲಾಂದ್ರಿಗಿನ ನೀವು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಇವು ಭಾರಿ ಮಂದಿ ಕೂಡ ಹೆಂಗೆ ಹೋಗ್ತಾರೆ ಹೇಳು? ಧರ್ಮಶಾಸ್ತ್ರ ಕೆಳಗೆ ಹೋಗಿ ಆರಾಧಿಸ್ತಾರೆ. ಅವ್ರೇನೋ ನೀತಿ ಕಾರ್ಯಗಳಿದ್ದ, ಅವ್ರೇನೋ ಸಬ್ಬತ್ ದಿನ ಆಚರಿಸೋರಿದ್ದ, ಅವ್ರೇನೋ ಮಾಡೋದ್ರಲ್ಲಿದ್ದ ದೇವ್ರ ರಾಜ್ಯಕ್ಕೆ ಹೋಗ್ತೀರಂತ ಅನ್ಕೊಂತಾರೆ. ತಮ್ಮ ಸ್ವಂತ ಪ್ರಯತ್ನಗಳು ಪಟ್ಟು ನಾವು ದೇವ್ರ ರಾಜ್ಯಕ್ಕೆ ಸೇರ್ತೀವಂದರೆ ಅವ್ರು ಯಾರು ದೇವ್ರ ರಾಜ್ಯಕ್ಕೆ ಸೇರೋದಿಲ್ಲ. ಇವ್ರಲ್ಲಿದ್ದ ಎಷ್ಟು ಜನ ನಷ್ಟ ಹೋಗ್ತಾರೆ ಅಂದರೆ, ಇಷ್ಟು ಜನ ಆತ್ಮಗಳು ನಷ್ಟ ಹೋಗ್ತದೆ ಅಂದರೆ ಅಪವಾದಿ ಹಾಕಿರೋವಂಥ ಒಂದು ಕುತಂತ್ರ ನೋಡೋದು. ಇವ್ರು ಸೆವೆಂತ್ ಡೇ ಓದ್ತಿರ್ತಾರಲ್ಲ ಎಲ್ಲರೂ, ಇವರೆಲ್ಲರೂ ಎಷ್ಟು ಭ್ರಮನಾಗದಾರ ಗೊತ್ತಾ? ಇವ್ರ ಆತ್ಮಗಳು ಏನಾಗಬೇಕು? ಯೇಸು ಸ್ವಾಮಿನೇ ಅದನ್ನು ಪಾಟಿಸಿಲ್ಲ. ಯೇಸು ಸ್ವಾಮಿನೇ ಅದನ್ನು ತಿರಸ್ಕಾರ ಮಾಡ್ಯಾನ, ಶಿಷ್ಯರು ತಿರಸ್ಕಾರ ಮಾಡ್ಯಾರ. ವಾಕ್ಯಗಳು ಏನಂತ ಹೇಳ್ತದೆ, ಅದು ಜಸ್ಟ್ ಛಾಯೆ ಅಷ್ಟೇ, ನಿಜ ಸ್ವರೂಪ ಕ್ರಿಸ್ತನೇ. ಇನ್ನು ಕ್ರಿಸ್ತ ಬಂದಮೇಲೆ ಇದನ್ನೆಲ್ಲ ನಾವು ಪಾಟಿಸೋ ಅವಶ್ಯಕತೆ ಇಲ್ಲ ಅಂತೇಳಿ ವಾಕ್ಯ ಸ್ಪಷ್ಟವಾಗಿ ಹೇಳೋಕ್ಕಾಗುತ್ತೆ. ಇವೆಲ್ಲ ಹೇಳ್ತಿದ್ವಿ ಕೂಡ ಅವ್ರ ಮನೋನೇತ್ರಗಳು ಏನಾಗವ? ಮುಚ್ಚಲ್ಪಟ್ಟಾಗ. ಕೆಲವೊಂದು ಟೈಮ್ನಲ್ಲಿ ನಾವು ಸತ್ಯ ಹೇಳ್ತಿದ್ರು ಕೂಡ ಅವ್ರು ಸತ್ಯ ಗ್ರಹಿಸೋದಿಲ್ಲ ಅಂತ. ಅದಕ್ಕಂದ್ರೆ ಅವ್ರ ಮನೋನೇತ್ರಗಳು ಮುಚ್ಚಿಬಿಟ್ಟವು. ದುರ್ಬೋಧ ತಗೊಂಬಂದು ಬಿಡ್ತಿರ್ತಾರೆ. ಅವ್ರಿಗೇನು ವಾಕ್ಯ ಜ್ಞಾನ ಇಲ್ಲ, ಬೈಬಲ್ ಜ್ಞಾನ ಇಲ್ಲ. ಐತೆ,
ಬೈಬಲ್ ಜ್ಞಾನ ಇಲ್ದಂಗೆ, ವಾಕ್ಯ ಜ್ಞಾನ ಇಲ್ದಂಗೆ ಅವರು ಸಂಘ ನಡೆಸ್ತಿರ್ತಾರ. ಆದರೆ ಆ ವಾಕ್ಯ ಜ್ಞಾನ ಹೆಂಗೆ ಅರ್ಥ ಮಾಡ್ಕೊಂಡಾರ? ತಮ್ಮ ಇಷ್ಟಾನುಸಾರವಾಗಿ ತಮ್ಮ ಒಂದು ಆಲೋಚನೆ ಪ್ರಕಾರ ಅವ್ರು ಅರ್ಥ ಮಾಡ್ಕೊಂಡ್ರು. ಪರಿಶುದ್ಧಾತ್ಮಗೆ ಲೋಬಟ್ಟು ಪರಿಶುದ್ಧಾತ್ಮನ ಏನು ಹೇಳ್ತಾನೆ ಅದಕ್ಕೆ ಕಿವಿ ಕೊಟ್ಟಿಲ್ಲ ಅವರು. ಅದಕ್ಕೆ ನಾವು ಇವನ್ನೆಲ್ಲ ಖಂಡಿಸ್ಬೇಕು. ಅಪವಾದಿ ಬೋಧಗಳನ್ನ, ಸುಳ್ಳು ಬೋಧಗಳನ್ನ ನಾವು ಖಂಡಿಸ್ಬೇಕು. ಇನ್ನು ನಮಗೆ ಯಾವ ರೀತಿಯಾದ ಕೂಡ ವಿಶ್ರಾಂತಿ ದಿನ ಅನ್ನೋದು ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ರೈಸ್ತವ್ರಿಗೆ ವಿಶ್ರಾಂತಿ ದಿನ ಅನ್ನೋದೇ ಇಲ್ಲ. ಏನು ವಿಶ್ರಾಂತಿ ದಿನ ಅನ್ನೋದೇ ಇಲ್ಲ. ಇಸ್ರಾಯೇಲ್ ಪ್ರಜೆಗಳಿಗೆ ಭೌತಿಕವಾದ ಆ ಒಂದು ಶ್ರಮಗಳು, ಭೌತಿಕವಾದ ಆ ಒಂದು ಕಷ್ಟಗಳು ಅವೆಲ್ಲದ್ರಲ್ಲಿದ್ದ ಅವ್ರಿಗೆ ಬಿಡುಗಡೆ ಮಾಡಿ ವಾರದ ಒಂದಿನ ವಿಶ್ರಾಂತಿ ದಿನ ಇಟ್ಟಾನ. ಆದರೆ ನಾವು ಆತ್ಮ ಸಂಬಂಧವಾಗಿ ಭೌತಿಕವಾದದ್ದು ಎಲ್ಲದನ್ನು ಕೂಡ ತೆಗೆದು ನಿತ್ಯವೂ ಆತನಲ್ಲಿ ವಿಶ್ರಾಂತಿ ಇರುವಂಥ ಕೃಪೆ ದೇವರು ನಮಗೆ ಕೊಟ್ಟಾನ. ಆಮೇನ್. ದಿನ ಇಲ್ಲ, ನಮಗೆ ವಿಶ್ರಾಂತಿ ಐತೆ. ದಿನ ಇಲ್ಲ. ಈ ದಿನ, ಒಂದಿನ, 2 ದಿನ, 3 ದಿನ, 4 ದಿನ, ವಾರ, ತಿಂಗಳು ಇಲ್ಲ, ನಮಗೆ ದಿನಗಳಿಲ್ಲ. ವಿಶ್ರಾಂತಿ ಐತೆ. ಆ ವಿಶ್ರಾಂತಿ ನಮಗೆ ಕ್ರಿಸ್ತನಲ್ಲೇ ಐತೆ. ಆಮೇನ್. ಆತನಲ್ಲಿ ನಾವು ಎದೀವಿ. ಇನ್ನು ನಿತ್ಯ ವಿಶ್ರಾಂತಿ ನಮಗೆ ಕೊಟ್ಟಾನ. ಇದನ್ನು ಪಾಠಿಸೋ ಅವಶ್ಯಕತೆ ಇಲ್ಲ ನಮಗೆ. ಅದಕ್ಕೆ ಹೇಳ್ತಾನೆ, ನಾನೇ ಇದು ನಿಜ ಸ್ವರೂಪ, ನಾನೇ ಸಬ್ಬತ್ ದಿನಗೆ ಒಡೆಯನು, ದೇವಾಲಯಕ್ಕಿಂತ ನಾನು ದೊಡ್ಡವನು, ಪ್ರಯಾಸ ಪಡುವಂಥ ಸಮಸ್ತ ಜನ ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ಆಮೇನ್. ಯಾವಾಗವರೆಗೆ ಪ್ರಭು ವಿಶ್ರಾಂತಿ ಅಂದರೆ ನಿತ್ಯ ವಿಶ್ರಾಂತಿ. ನಿತ್ಯ ವಿಶ್ರಾಂತಿ ದೇವರು ನಮಗೆ ಏರ್ಪಾಡು ಮಾಡಿ ದ್ವಾರಗಳು ತೆರೆದು ನನ್ನ ಹತ್ರ ಬರ್ರಿ ನಾನು ವಿಶ್ರಾಂತಿ ಕೊಡ್ತೀನಿ ಅಂತೇಳಿ ದೇವರೆಲ್ಲ ಸಿದ್ಧಪಡಿಸಿದಾಗ ಮತ್ತೆ ನಾವು ಧರ್ಮಶಾಸ್ತ್ರ ಕೆಳಗೆ ಹೋಗ್ಬಾರ್ದು. ನಾವು ಪಾಟಿಸೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಕ್ರಿಸ್ತು ಪಾಟಿಸಿಲ್ಲ, ಅದೇ ರೀತಿಯಲ್ಲಿ ಶಿಷ್ಯರು ಪಾಟಿಸಿಲ್ಲ. ಯಾವಾಗಾದರೂ ಕೂಡ ಒಂದು ನಾವು ಡಿನಾಮಿನೇಷನ್ ಆಗಲಿ, ಒಂದು ಸಿದ್ಧಾಂತನಾಗಲಿ ನಾವು ಮಾಡಬೇಕಂದ್ರೆ ಮೇನ್ ನಮಗೆ ವಾಕ್ಯ ಸೂತ್ರ ಏನಂದರೆ ಅದು ಕ್ರಿಸ್ತು ಪಾಟಿಸಿರ್ಬೇಕು, ಅದೇ ರೀತಿ ಅದು ಶಿಷ್ಯರು ಪಾಟಿಸಿರ್ಬೇಕು. ಆಮೇನ್. ಇವು ನಮಗೆ ಆಧಾರ. ಇವು ಇಲ್ಲಪ್ಪ, ಇವು ಕಾಣ್ತಿಲ್ಲ ನಮಗಂದರೆ ಅದು ನಾವು ತಿರಸ್ಕಾರ ಮಾಡಬೇಕು. 10 ಆಜ್ಞೆ ಇವಾಗ ಕೂಡ ನಾವು ಪಾಟಿಸ್ಬೇಕು. ಸಬ್ಬತ್ ದಿನ ಬಿಟ್ಟು, ಸಬ್ಬತ್ ದಿನ ಎಲ್ಲೇ ನಾವು ವಾಕ್ಯನ ಎಲ್ಲಿ ಕೂಡ ಹೊಸ ಸಬ್ಬತ್ ದಿನ ಆಚರಿಸಂತ ಬರೆದೆಲ್ಲ ಪಟ್ಟಿಲ್ಲ. ಪರಿಶುದ್ಧಾತ್ಮ ಬರೆಸೇ ಇಲ್ಲ ಅದನ್ನು. ಕ್ರಿಸ್ತ ಖಂಡಿಸೋಣ ಅದನ್ನು. ಮಿಗತದೆಲ್ಲ ಪಾಟಿಸೋಣ ನಾನು. ಯಾಕಂದರೆ ಅದು ಕ್ಷೇಮಾಭಿವೃದ್ಧಿ. ನೀನು ನನ್ನ ಬಿಟ್ಟು ಬೇರೆ ದೇವ್ರನ್ನ ಆರಾಧಿಸಬಾರ್ದು, ತಂದೆ ತಾಯಿ ನೀನು ಗೌರವಿಸ್ಬೇಕು, ವಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ದರೋಡೆ ಮಾಡಬಾರ್ದು. ಇವೆಲ್ಲ ಕ್ಷೇಮಾಭಿವೃದ್ಧಿ. ಇದು ಅವನು ಪಾಟಿಸಂತಾನೆ ಹೇಳೋಣ. ಆದರೆ 5ನೇ ಅದು ಬಂದಾಗ ಮಾತ್ರ ಬೇಡ, ಅವಸರ ಇಲ್ಲ. ಯಾಕಂದರೆ ವಿಶ್ರಾಂತಿನೇ ನಾನು. ನನ್ನಲ್ಲಿ ಬಂದಾಗ ನಿನ್ನ ದಿನ ಆಚರಿಸೋದು ಅವಶ್ಯಕತೆ ಇಲ್ಲ. ಸಮೃದ್ಧಿ ವಿಶ್ರಾಂತಿ ನನ್ನಲ್ಲಿ ಐತೆ ನಿನಗೆ. ಇನ್ನು ಕೃಪೆಯಲ್ಲಿದ್ದರೆ ನೀನು ನನ್ನ ಬಳಿಗೆ ಸೇರ್ತೇ ತಪ್ಪ ನೀನು ಮಾಡಿರೋಂಥ ಪುಣ್ಯ ಕಾರ್ಯಗಳಿದ್ದ, ನೀತಿ ಕಾರ್ಯಗಳಿದ್ದ ನೀನು ನನ್ನ ಬಳಿಗೆ ಬರೋದೇ ಇಲ್ಲ. ನೀನು ಮತ್ತೆ ಧರ್ಮಶಾಸ್ತ್ರ ಕೆಳಗೆ ಹೋಗೋ ಅವಶ್ಯಕತೆ ಇಲ್ಲ. ನಿನ್ನ ಹತ್ರ ಬರಬೇಕಂದ್ರೆ ಕೇವಲ ನನ್ನ ಕೃಪೆಯನ್ನು ಆಧಾರ ಮಾಡ್ಕೊಂಡೆ, ಕ್ರಿಸ್ತನ ರಕ್ತನ ಆಧಾರ ಮಾಡ್ಕೊಂಡೆ ನನ್ನ ಹತ್ರ ಬರ್ಬೇಕಂತಂದು. ಆಮೇನ್.